ಐತಿಹಾಸಿಕ ಸಿಗಂದೂರು ಸೇತುವೆ ಇವತ್ತು ಲೋಕಾರ್ಪಣೆಯಾಗಿದೆ. ಸ್ಥಳೀಯರ ದಶಕಗಳ ಕನಸು ನನಸಾದಂತಹ ಖುಷಿ ಎಲ್ಲರಲ್ಲಿ ಮನೆ ಮಾಡಿದೆ. ಆದರೆ ಇದೇ ಸೇತುವೆಯ ಉದ್ಘಾಟನೆ ವಿಚಾರವಾಗಿ ರಾಜಕೀಯ ಕೆಸರೆರಚಾಟ ಕೂಡ ನಡೆದು ಹೋಗಿದೆ. ಆಹ್ವಾನದ ವಿಚಾರವಾಗಿ ರಾಜ್ಯ ಸರ್ಕಾರ ಕಾರ್ಯಕ್ರಮವನ್ನೇ ಬಹಿಷ್ಕಾರ ಮಾಡಿ ಚರ್ಚೆಗೆ ಗ್ರಾಸವಾಗಿದೆ. ಶಿವಮೊಗ್ಗದ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಯಾಗಿ ಇತಿಹಾಸ ಸೃಷ್ಟಿಸಿದೆ. ದೇಶದಲ್ಲಿ 2ನೇ ಅತಿ ಉದ್ದದ ಕೇಬಲ್ ಸೇತುವೆಯಾಗಿ ದಾಖಲೆ ಮಾಡಿದೆ. ಆದ್ರೆ ಇದೇ ವೇಳೆ ರಾಜ್ಯದಲ್ಲಿ ರಾಜಕೀಯ ಕೆಸರೆರಚಾಟಕ್ಕೂ ನಾಂದಿ ಹಾಡಿದೆ. ಆಹ್ವಾನ ನೀಡಿದ್ದರೂ ಹೋಗದ ಸಿಎಂ ಸಿದ್ದರಾಮಯ್ಯ, ಲೋಕಾರ್ಪಣೆ ಕಾರ್ಯಕ್ರಮ ಬಹಿಷ್ಕರಿಸಿದ ರಾಜ್ಯ ಸರ್ಕಾರ. ಒಂದೊಳ್ಳೆ ಕೆಲಸವಾದ್ರೆ ಸಾಕು, ಈ ರಾಜಕಾರಣಿಗಳು ಕ್ರೆಡಿಟ್ಗೋಸ್ಕರ ಕಿತ್ತಾಡ್ತಾರೆ. ಕೆಲಸ ಮಾಡುವಲ್ಲಿ ತೋರದ ಉತ್ಸಾಹ, ಆಸಕ್ತಿ ಜಂಬ ಕೊಚ್ಚಿಕೊಳ್ಳುವಲ್ಲಿ ಬಂದು ಬಿಡುತ್ತೆ. ಒಟ್ಟಾಗಿ ಕೆಲಸನೂ ಮಾಡಲ್ಲ, ಹೋಗ್ಲಿ ಒಟ್ಟಾಗಿ ಉದ್ಘಾಟನೆಯನ್ನೂ ಮಾಡಲ್ಲ. ಸದ್ಯ ಸಿಗಂದೂರು ಸೇತುವೆ ವಿಚಾರದಲ್ಲೂ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ತಿಕ್ಕಾಟವಾಗಿದೆ. ಆಹ್ವಾನ ನೀಡಿದ್ದರೂ ಹೋಗದ ಸಿಎಂ ಸಿದ್ದರಾಮಯ್ಯ ತಡವಾಗಿ ತಿಳಿಸಿದ್ರು. ಅಷ್ಟರಲ್ಲಿ ಬೇರೆ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು, ಹೀಗಾಗಿ ಮುಂದೂಡಲು ಹೇಳಿದ್ದೆ. ಈಗ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕೊಂಡಿದ್ದಾರೆ, ಆದ್ರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು, ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ. ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೆ. PWD ಮಿನಿಸ್ಟರ್ ಹೋಗಿಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿಲ್ಲ, ಕನ್ಸರ್ನ್ಡ್ ಶಾಸಕರಿದಾರಲ್ಲ ಅವರೂ ಹೋಗಿಲ್ಲ. ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ. ಇನ್ನು ಸಿಎಂ ಮಾತ್ರವಲ್ಲದೆ ಸರ್ಕಾರದ ಭಾಗವಾಗಿ ಯಾರೊಬ್ಬರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶಿವಮೊಗ್ಗಕ್ಕೆ ಬಂದರೂ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ರಾಜ್ಯ ಸರ್ಕಾರ ಇದ್ದಾಗ ಅದು ಕಟ್ಲಿಕ್ಕೆ ಸಾಧ್ಯ ಆಗ್ತೈತೆ. ದುಡ್ಡು ಕೊಟ್ಟರು ಜಮೀನು ಯಾರ್ದ್ರೆ ರಾಜ್ಯ ಸರ್ಕಾರದ ಇರ್ತದೆ. ಸೊ ಅವ್ರದ್ದು ಇವ್ರದ್ದು ಹೆಚ್ಚಿಲ್ಲ, ಪ್ರಶ್ನೆ ಫ್ರೆಂಡ್ಲಿ ಆಗಿ ಮಾಡಬೇಕಾಗ್ತದೆ. ರಾಜ್ಯದ ಮುಖ್ಯಮಂತ್ರಿಗಳು ಕರೆದಿಲ್ಲ, ಮಂತ್ರಿಗಳು ಸರಿಯಾಗಿ ಕರೆದಿಲ್ಲ. ಅದರಿಂದ ಇವ್ರು ಬೇಕಾಗಿ ಮಾಡ್ಕೊಂಡಿದ್ದರಿಂದ ನಮಗೆ ಅಸಮಾಧಾನ ಆಗಿದೆ. ಇವ್ರ ಅಪ್ಪನ ಮನೆಯಿಂದ ದುಡ್ಡು ಕೊಟ್ಟಿದ್ದಾರಾ? ಕೇಂದ್ರ ಸರ್ಕಾರದ ದುಡ್ಡು. ಅದರಿಂದ ಕೇಂದ್ರ ಸರ್ಕಾರ ದುಡ್ಡು ಯಾರ್ದ ಮನೆಯಿಂದ ತಗೊಬಂದಿದ್ದ ದುಡ್ಡಲ್ಲ. ಅದರಿಂದ ನಾವು ಜಾಗ ಕೊಟ್ಟಿದ್ವಿ. ಇದೇ ತರ ಅಂತ ಹೇಳಿದ್ರೆ ನಾವು ಜಾಗದಲ್ಲಿ ನಾವು ವ್ಯತ್ಯಾಸ ಮಾಡ್ಬೋದಿತ್ತು. ಒಟ್ಟಾರೆ ಒಂದು ಒಳ್ಳೆ ಕೆಲಸವನ್ನು ಯಾರೇ ಮಾಡಿದ್ರೂ ಅದನ್ನ ಹೊಗಳಬೇಕು. ಆದ್ರೆ ಈ ರಾಜಕಾರಣಿಗಳು ಮಾತ್ರ ತಾವು ಕೆಲಸ ಮಾಡಲ್ಲ, ಮಾಡಿದವ್ರಿಗೂ ಹೊಗಳಲ್ಲ. ಕ್ರೆಡಿಟ್ಗಾಗಿ ಮಾತ್ರ ಭಾರಿ ಕಸರತ್ ಮಾಡ್ತಾರೆ. ಸದ್ಯ ಸಿಗಂದೂರು ಸೇತುವೆ ವಿಚಾರವಾಗಿಯೂ ಇದೇ ಕೆಸರೆರಚಾಟ ನಡೆದಿದ್ದು ಜನರು ಛೀ ಥೂ ಅಂತಿದ್ದಾರೆ. ರಾಜಪ್ಪ, ನ್ಯೂಸ್ ಫಸ್ಟ್, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.